ನಮಸ್ಕಾರ, ಜೈ ಶ್ರೀರಾಮ್. ನಾನು ನಿಮ್ಮ ಪ್ರಸನ್ನಕುಮಾರ ಅಯ್ಯಂಗಾರ್. ಇವತ್ತಿನಿಂದ ವಿಧಾನಸಭೆಯದು ಅಧಿವೇಶನ ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ. ಇವತ್ತಿನ ಈ ಅಧಿವೇಶನದಲ್ಲಿ ಭ್ರಷ್ಟಾಚಾರ ಬಗ್ಗೆ ತುಂಬ ಮಾತು ಬರುತ್ತೆ ಅಂತ ಎಲ್ಲ ಕಡೆ ಕೂಗು ಬರ್ತಾ ಇದೆ. ಲಾಸ್ಟ್ ಇಯರ್ ಕೂಡ ಇದೇ ಥರ ನಡೀತಾ ಇತ್ತು. ವಾಲ್ಮೀಕಿ ಕಾರ್ಪೊರೇಷನಲ್ಲೇ 184 crore ಕರಪ್ಷನ್ ಆಗಿತ್ತು ಅಂತ ಇಡಿದು ರಿಪೋರ್ಟ್ ಇತ್ತು. ಬಟ್ ಸಿ ಎಮ್ ಒಪ್ಕೊಂಡಿದ್ದಾರೆ 89 crore ಆಗಿದೆ ಅಂತ. ಬಟ್ 89 crore ಕರಪ್ಷನ್ ಆಗಿದ ಮೇಲೆ ಕೂಡ ಸಿ ಎಮ್ ರಿಸೈನ್ ಮಾಡಿಲ್ಲ. ಯಾವುದೋ ಒಬ್ಬ ಮಿನಿಸ್ಟರ್ ರಿಸೈನ್ ಮಾಡಿದ್ದಾನೆ. ಫೈನಾನ್ಸ್ ಮಿನಿಸ್ಟರ್ ಯಾರು ನಮ್ಮ ರಾಜ್ಯಕ್ಕೆ? ಸಿ ಎಮ್ ತಾನೇ, ಸಿದ್ದರಾಮಯ್ಯ ತಾನೇ ಫೈನಾನ್ಸ್ ಮಿನಿಸ್ಟರ್. ಅವ್ರು ಯಾಕೆ ರಿಸೈನ್ ಮಾಡಿಲ್ಲ? ಅವ್ರ ರಿಸಿಗ್ನೇಷನ್ ಯಾಕೆ ಅಪೋಸಿಷನ್ ಪಾರ್ಟೀಸ್ ಕೇಳಿಲ್ಲ? ಇವ್ರು ತಾನೇ ಸೈನ್ ಮಾಡಿ ಬಿಲ್ನ ಸ್ಯಾಂಕ್ಷನ್ ಮಾಡಿದ್ದು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ನೀನು ನನ್ನ ಬೆನ್ನು ಕರಿ, ನಾನು ಹಂಗೆ ಮಾಡ್ತೀನಿ ನಿನಗೆ. ಆಮೇಲೆ ಮೂಡಾ ಸ್ಕ್ಯಾಮು, 14 ಸೈಟ್ ಬದಲು ಯಾವುದೋ ಸಿ ಎಮ್ ಎ ಮೇನ್ ಏರಿಯಾದಲ್ಲೇ 14 ಸೈಟ್, 106 ಕೋಟಿ ಸೈಟು ಬರ್ಸ್ಕೊಂಡಿದ್ರು. ಇನ್ವೆಸ್ಟಿಗೇಷನ್ ಶುರುವಾಗಿದ್ದ ತಕ್ಷಣ ರಿಟರ್ನ್ ಕೊಟ್ಬಿಟ್ರು, ಅವ್ರು ಕ್ಲೀನ್ ಆಗಿಬಿಟ್ರು. ಆಮೇಲೆ ಬೆಂಗಳೂರಲ್ಲಿ ಇತ್ತೀಚೆದಲ್ಲೇ ಮೆಕ್ಯಾನಿಕಲ್ ಸ್ವೀಪಿಂಗ್ ಮಷಿನ್ ಬೆಂಗಳೂರು ರೋಡ್ ಗೂಡ್ಸೋಕ್ಕೆ ಒಂದು ಮಷಿನ್ ನಾವು ಪರ್ಚೇಸ್ ಮಾಡಿದರೆ ಆ ಗಾಡಿ ಹೆಚ್ಚು ಕಡಿಮೆ 60-70 ಲಕ್ಷದಲ್ಲಿ ಆಗುತ್ತೆ ಒಂದು ಗಾಡಿ. ಅಂದರೆ 46 ಮಷಿನ್ಗೆ ಹೆಚ್ಚು ಕಡಿಮೆ ಈ ಕಡೆ ಆ ಕಡೆ ವಿತ್ 7 year ಮೇಂಟೆನೆನ್ಸು, ಡ್ರೈವರ್ ಖರ್ಚು ಎಲ್ಲ ಖರ್ಚು ನೋಡಿದರೆ ಕೂಡ ಒಂದು 100 ಕೋಟಿ ತನಕ ಆಗ್ತಾಯಿತ್ತು. ನಮ್ಮ DCM DK ಶಿವಕುಮಾರ್ ಅವ್ರ ತಂಡ ಅದೇ ಪ್ರಾಜೆಕ್ಟ್ನ 613 ಕೋಟಿ ಮಾಡಿದರು. ಅಂದರೆ ಬರೀ ಒಂದು ಸಿಂಪಲ್ ಮಷೀನಲ್ಲಿ 500 ಕೋಟಿ ಹೊಡಿತಾ ಇದ್ದಾರೆ. ಎಷ್ಟು? 1-2 ರೂಪಾಯಿ ಇಲ್ಲ, 500 ಕೋಟಿ ಹೊಡಿತಾ ಇದ್ದಾರೆ. ಮತ್ತು ಟನಲ್ ರೋಡಲ್ಲಿ ಎಷ್ಟು ಹೊಡಿಬೋದು? 20,000 ಕೋಟಿ ಪ್ರಾಜೆಕ್ಟ್. 10% ಅಂದರೆ ಕೂಡ 2,000 ಕೋಟಿ ನೀಟಾಗಿ ಅವ್ರ ಜೋಬಲ್ಲಿ ಹೋಗುತ್ತೆ. 40% ಅಂದರೆ 8,000 ಕೋಟಿ ಒಬ್ಬ ಪಾಲಿಟಿಷಿಯನ್ ಜೋಬಲ್ಲಿ ಹೋಗೋ ಥರ ಇದೆ ಸಿಚುವೇಶನ್. ಈ ಥರ ನೂರಾರು ಕರಪ್ಷನ್ ಕೇಸಸ್ ನಡೀತಾ ಇದೆ. ನಿನ್ನೆನೂ ಯಾವುದೋ ಒಂದು ನ್ಯೂಸ್ ಚಾನೆಲಲ್ಲಿ ತೋರಿಸ್ತಾಯಿದ್ರು, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೇ 100 ಕೋಟಿ ಪ್ಲಸ್ ಕರಪ್ಷನ್ ನಡೀತಾ ಇದೆ ಅಂತ. ಒಬ್ಬ ನಿಜಾಯಿತಿ ಇರೋ ಅಧಿಕಾರಿಗೆ ಪೋಸ್ಟಿಂಗ್ ಕೊಡ್ತಾಯಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೇ. ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಲ್ಲೇ ಈ ಸರ್ಕಾರ ಬಂದು ಕೂತ್ಕೊಂಡಿದೆ. ಮತ್ತು ಇಂಥ ಸರ್ಕಾರಕ್ಕೆ ಗೆದ್ದು ಕಳಿಸಿದ್ದು ಯಾರು? ವಿನ್ ಮಾಡಿಸಿದ್ದು ಯಾರು? ಇಂಥ MLAಗಳನ್ನ. ಈ ಪಕ್ಷ ಆ ಪಕ್ಷ ಅಂತ ಇಲ್ಲ, ಎಲ್ಲ ಪಕ್ಷದಲ್ಲಿ ಭೂ ಮಾಫಿಯಾ, ಲ್ಯಾಂಡ್ ಮಾಫಿಯಾ, ಇಂಡಸ್ಟ್ರಿ ಓನರ್ಸ್, ಮೈನಿಂಗ್ ಮಾಫಿಯಾ, ಎಜುಕೇಷನ್ ಮಾಫಿಯಾ, ಎಲ್ಲ ಫೀಲ್ಡಲ್ಲಿ ಇರೋರು MP MLAಗಳು ಆಗಿ ಕೂತ್ಕೊಂಡಿದ್ದಾರೆ. ರೀಸೆಂಟ್ಲಿ ಒಂದು ಎಕ್ಸಾಂಪಲ್, ಫಾರ್ಮರ್ಸ್ ಅವರು ಪ್ರೊಟೆಸ್ಟ್ ಮಾಡ್ತಾಯಿದ್ರು ಶುಗರ್ ಕೇನ್ಗೆ ನಮಗೆ ಒಂದು 3,500 ಪ್ರತಿ ಟನ್ಗೆ ಕೊಡಿ ಅಂತ. ಅದರಲ್ಲಿ ಎಲ್ಲ ಫ್ಯಾಕ್ಟ್ರಿ ಓನರ್ಸ್ ಯಾರು? ಎಲ್ಲ ಪಾಲಿಟಿಷಿಯನ್ಸ್. ಅದು ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಎಲ್ಲ ಪಾಲಿಟಿಷಿಯನ್ಸು. ಎಲ್ಲ ದೊಡ್ಡ ದೊಡ್ಡ ಹುದ್ದೆದಲ್ಲಿ ಇರೋರು, ಕ್ಯಾಬಿನೆಟ್ ಮಿನಿಸ್ಟರ್, ನೆಕ್ಸ್ಟ್ ನಾನು CM ಆಗೋರು ಹೇಳ್ಕೊಂಡಿರೋರು, ಅವರು ಫ್ಯಾಕ್ಟ್ರಿ ಓನರ್ಸ್. ಅವರೇ ರೈತರಿಗೆ 200 ರೂಪಾಯಿ ಎಕ್ಸ್ಟ್ರಾ ಕೊಡೋಕ್ಕೆ ಹಿಂದೆ ಮುಂದೆ ತಕರಾರಿ ಮಾಡ್ತಾಯಿದ್ದಾರೆ. ಅವ್ರು 200 ರೂಪಾಯಿ ಕೊಡೋಕ್ಕೆ ಹಿಂದೆ ಮುಂದೆ ತಕರಾರಿ ಮಾಡ್ತಾವ್ರಂದರೆ ಜನಗಳಿಗೆ ಒಳ್ಳೇದು ಮಾಡ್ತಾರಾ ಇವರೆಲ್ಲ? ಹೇಳಿ ನನಗೆ. ಸೊ ನಾವು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ಸಮಾಜ ಸೇವೆ ಮಾಡೋವನ್ನ ಆಯ್ಕೆ ಮಾಡೋದು ಬಿಟ್ಟು ಇಂಥ ಮಾಫಿಯಾಗಳನ್ನ ನಾವು ಗೆಲ್ಲಿಸಿ ವಿಧಾನಸೌಧದಲ್ಲಿ ಕೂರಿಸ್ತಾ ಇದ್ದೀವಿ. ಅವ್ರೇನು ಮಾಡ್ತಾರೆ? ದಂಧೆ ಮಾಡ್ತಾರೆ, ಇನ್ನು ಏನೂ ಮಾಡಲ್ಲ. ಬಿಸ್ನೆಸ್. ವಿಧಾನಸೌಧದಲ್ಲಿ ಬಂದು ಕೂತ್ಕೊಂಡು ದಂಧೆ ಮಾಡ್ತಾರೆ ಇವರು. ನಿಮಗೂ ನನಗೂ ಒಳ್ಳೇದು ಮಾಡೋ ಥರ ಯಾವುದೂ ಕೆಲಸ ಮಾಡಲ್ಲ. ಮತ್ತು ಯಾವ ಪಕ್ಷನೂ ಸರ್ಕಾರಕ್ಕೆ ಬರಲಿ, ಆ ಗೌರ್ಮೆಂಟ್ ಆಫೀಷಿಯಲ್ದ ಒಂದು ಎಕೋಸಿಸ್ಟಮ್ ಇದೆಯಲ್ಲ, ಕಲೆಕ್ಷನ್. ಆ್ಯಕ್ಚುಲಿ ಟುಡೇ ಗೌರ್ಮೆಂಟ್ ಆಫೀಷಿಯಲ್ ಬಿಕಮ್ ಅ ಕಲೆಕ್ಷನ್ ಏಜೆಂಟ್ಸ್.
ನಾವು ಹೇಳ್ತೀವಿ ಗೌರ್ಮೆಂಟ್ ಆಫೀಸರ್ಸ್ ಕರಪ್ಷನ್ ಮಾಡ್ತಾ ಇದ್ದಾರೆ, ನಮ್ಮ ಎಮ್ ಎಲ್ ಎ ತುಂಬ ಸಾಚಾ ಶುದ್ಧ ಫಾರಿನ್ ಎಜುಕೇಟೆಡ್ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ, ಗೌರ್ಮೆಂಟ್ ಆಫಿಷಿಯಲ್ಸ್ ಆರ್ ಏಜೆಂಟ್ಸ್ ಆಫ್ ದಿಸ್ ಎಮ್ ಎಲ್ ಎ ಆ್ಯಂಡ್ ಎಂ ಪಿ. ಕಲೆಕ್ಷನ್ ಮಾಡೋರು ಇವರೆಲ್ಲ. ಎಕ್ಸಾಂಪಲ್, ಒಬ್ಬ ಪೊಲೀಸ್ ಅಧಿಕಾರಿ ಇಟ್ಕೊಳ್ಳಿ, ಇಲ್ಲ ಯಾವುದೋ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ IAS IPS ಆಫೀಸರ್ಸ್ ಇರಲಿ, ಅವ್ರು ಟ್ರಾನ್ಸ್ಫರ್ ಮಾಡೋಕ್ಕೆ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್, ನಿಮ್ಮ ಉಪ್ಪಾರ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಬೇಕಂದ್ರೆ, ಅಲ್ಲಿ ಬರಬೇಕಂದ್ರೆ 4-5 ಕೋಟಿ ಕೊಡಬೇಕಂತೆ. ಕೇಳಿದ್ದೀನಿ ನಾನು ಕೂಡ. ಮಾಮೂಲಿ ಸ್ಟೇಷನಲ್ಲಿ 50 ಲಕ್ಷ 1 ಕೋಟಿ ಕೊಡಬೇಕು. ಅಷ್ಟು ದುಡ್ಡು ಕೊಟ್ಟು ಅವನು ಆ ಸ್ಟೇಷನ್ ಹೋಗ್ತಾನೆ, 1 ವರ್ಷ 2 ವರ್ಷ 3 ವರ್ಷ ಇರ್ತಾನೆ. ತಿಂಗಳಿಗೆ ಅವನು ಎಲ್ಲರ ಹತ್ರ ಕಲೆಕ್ಷನ್ ಮಾಡ್ತಾನೆ. ಆ ರೋಡ್ ಸೈಡ್ ವೆಂಡರ್ಸ್ನಿಂದ ಹಿಡ್ಕೊಂಡು ಎಲ್ಲ ಸೆಟಲ್ಮೆಂಟ್ ವ್ಯವಹಾರಕ್ಕೆ ದುಡ್ಡು ಕಲೆಕ್ಷನ್ ಮಾಡ್ತಾನೆ. ಮತ್ತು ಇಷ್ಟು ಪರ್ಸೆಂಟೇಜ್ ಅಂತ ಲೋಕಲ್ MLA MP ಅವ್ರಿಗೂ ಕೊಡಬೇಕು ಅವನು. ಇದು ಒನ್ ಎಕ್ಸಾಂಪಲ್. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೂ ಕೂಡ ಇದೇ ಗೋಳು. ನೀವು ಅಂದ್ಕೊಂಡಿದ್ದೀರಾ ನಾನು ಈ BBMP ಆಫೀಷಿಯಲ್ಗೆ ಲಂಚ ಕೊಡ್ತಾ ಇದ್ದೀನಿ, ರೆವಿನ್ಯೂ ಆಫೀಷಿಯಲ್ಗೆ ಲಂಚ ಕೊಡ್ತಾ ಇದ್ದೀನಿ, ಇನ್ನೊಂದು ಅಧಿಕಾರಿ ಕೊಡ್ತಾ ಇದ್ದೀನಿ, MLA ಮಾತ್ರ ಸಾಚಾ ಶುದ್ಧ. ಇಲ್ಲ, ಇವ್ರ ಏಜೆಂಟ್ಗಳು ಇವ್ರ ಹತ್ರ ವಸೂಲಿ ಮಾಡಿಕೊಂಡು ನಿಮ್ಮ ಹತ್ರ ವಸೂಲಿ ಮಾಡಿಕೊಂಡು ಆ MLA MPಗೂ ಹೋಗ್ತಾ ಇದೆ. ಮತ್ತು ಇಲೆಕ್ಷನ್ ಟೈಮಲ್ಲಿ ಇದೇ ದುಡ್ಡು ಖರ್ಚು ಮಾಡಿ ಮತ್ತೆ ಗೆಲ್ತಾನೆ. 500 ರೂಪಾಯಿ ಕೊಟ್ಟು, ಕ್ವಾರ್ಟರ್ ಕೊಟ್ಟು, ಬಿರಿಯಾನಿ ಕೊಟ್ಟು, ಇಂಥ ನನ್ನ ಮಕ್ಕಳನ್ನ ನಾವು ಮತ್ತೆ ಗೆಲ್ಲಿಸ್ತಾ ಇದ್ದೀವಿ. ಸೊ ಇಂಥವ್ರು ಬೇಕಾ? ಒಳ್ಳೆ ವ್ಯಕ್ತಿತ್ವ ಇರೋರನ್ನ ನೀವು ಗೆಲ್ಲಿಸ್ತೀರಾ. ಯಾರು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಗೆಲ್ಲಿಸ್ತೀರಾ? ಇಲ್ಲ ಇಂಥ ಕರಪ್ಟ್ ಪೊಲಿಟಿಕಲ್ ಲೀಡರ್ಸ್ನ ಗೆಲ್ಲಿಸ್ಬಿಟ್ಟು ಆಮೇಲೆ ನಾವು TV ನೋಡಿಕೊಂಡು ಅಯ್ಯೋ ಎಲ್ಲರೂ ಸೇಮು, ಓಟ್ ಹಾಕೋ ಟೈಮಲ್ಲಿ ಎಲ್ಲರೂ ಸೇಮು ಇಲ್ಲದೆ ವ್ಯಕ್ತಿನ ಯಾಕೆ ನೀವು ಓಟ್ ಹಾಕಿಲ್ಲ? ಒಳ್ಳೆ ವ್ಯಕ್ತಿನ ಯಾಕೆ ಓಟ್ ಹಾಕಿಲ್ಲ? ಮತ್ತು ಪಕ್ಷದಲ್ಲಿ ಕೂಡ ಒಳ್ಳೆ ವ್ಯಕ್ತಿನ ಟಿಕೆಟ್ ಕೊಡಿ ಅಂತ ನೀವು ಯಾಕೆ ಕೇಳಲ್ಲ? ಒಬ್ಬ MLA MP ಕ್ಯಾಂಡಿಡೇಟ್ಗಳ ಹತ್ರ ಹೋಗಿ ನೀವು ಫೈಲ್ಗಳ ಸೈನ್ ಮಾಡ್ಕೊಳ್ತೀರಲ್ಲ, ಅದೇ ಥರ ಅವ್ರು ಫೋನ್ ಮಾಡಿ ಅವ್ರ ಮನೆ ಹತ್ರ ಹೋಗಿ ಒಳ್ಳೆ ವ್ಯಕ್ತಿನ ಟಿಕೆಟ್ ಕೊಡಿ ಅಂತ ಯಾಕೆ ಕೇಳಲ್ಲ? ಇವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ಇವಾಗ ಕಾರ್ಪೊರೇಷನ್ ಇಲೆಕ್ಷನ್ನು ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಇಲೆಕ್ಷನು ಇದೆ, ತಾಲೂಕು ಪಂಚಾಯತಿ ಇಲೆಕ್ಷನ್ ಇದೆ, ಗ್ರಾಮ ಪಂಚಾಯತಿ ಇಲೆಕ್ಷನ್ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿ. ಯಾಕೆ ಮಾಡ್ತಾ ಇಲ್ಲ? ಹೋಗಿ ಕೇಳಿ. ನಿಮ್ಮ ಪೊಲಿಟಿಕಲ್ ಪಾರ್ಟಿ ಯಾರಿಗೆ ನೀವು ಓಟ್ ಹಾಕ್ತೀರಾ ಆ ಲೀಡರ್ಗೆ ಹೋಗಿ ಹೇಳಿ, ನಮಗೆ ಇಂಥ ವ್ಯಕ್ತಿನೇ ಬೇಕು, ಅವ್ರಿಗೆ ಟಿಕೆಟ್ ಕೊಟ್ಟರೆ ಓಟ್ ಹಾಕ್ತೀವಿ, ಇಲ್ಲಾಂದರೆ ಹಾಕಲ್ಲ ಅಂತ ಡಿಮಾಂಡ್ ಮಾಡಿ. ಡಿಮಾಂಡ್ ಮಾಡಿದರೆ ಒಳ್ಳೆ ಕ್ಯಾಂಡಿಡೇಟ್ ಬರ್ತಾನೆ, ನಿಮಗೆ ಒಳ್ಳೆ ಆಡಳಿತ ಕೊಡ್ತಾನೆ. ನಿಮ್ಮ ಹತ್ರ ಏನು ಇದೆಲ್ಲ ವಸೂಲಿ ನಡೀತಾ ಇದೆಯಲ್ಲ ಅದನ್ನು ಸ್ಟಾಪ್ ಮಾಡ್ಬೋದು. ಒಳ್ಳೆ ವ್ಯಕ್ತಿನ ನೀವು ಕೊಟ್ಟರೆ ಅಂಥವರೆಲ್ಲ ಸ್ಟಾಪ್ ಮಾಡಿಸ್ತಾರೆ. ಇಲ್ಲ ಅಂದರೆ ಮಾಮೂಲಿ ಕಲೆಕ್ಷನ್ ಆಗ್ತಾ ಇರತ್ತೆ. ನೀವು TV ನೋಡ್ತೀರಾ, ಎಲ್ಲರೂ ಕರಪ್ಷನ್ ಮಾಡ್ತಾ ಇದ್ದಾರೆ, ಊಟ ಮಾಡ್ತೀರಾ, ಮಲ್ಕೊಳ್ತೀರಾ, ಮತ್ತೆ ಎದ್ದೇಳ್ತೀರಾ. ಅದೇ ರಾಗ ಅದೇ ತಾಳ. ಯಾವಾಗ ತನಕ ನೀವು ಕೇಳಲ್ಲ ಆವಾಗ ತನಕ ಸಿಸ್ಟಮ್ ಚೇಂಜ್ ಆಗಲ್ಲ. ನಿಮಗೆ ಸಿಸ್ಟಮ್ ಚೇಂಜ್ ಆಗಬೇಕು. ಕರಪ್ಷನ್ ಇಫ್ ನಾಟ್ 0%, ಮಿನಿಮಮ್ ಕಡಿಮೆ ಆಗಬೇಕು ಅಂದರೆ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಗೆಲ್ಲಿಸಿ. ಇದೇ ನಂದು ಒಂದು ಅಭಿಪ್ರಾಯ, ಇದೇ ನಂದು ಕೂಡ ಡಿಮಾಂಡು. ನನ್ನ ಪೊಲಿಟಿಕಲ್ ಸಿಸ್ಟಮಲ್ಲಿ ನನ್ನ ಪಾರ್ಟಿ ನಾನು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅವ್ರ ಹತ್ರ ಕೂಡ ನಾನು ಇದೇ ಹೋಗಿ ಕೇಳೋದು, ಒಳ್ಳೆ ವ್ಯಕ್ತಿನ ಟಿಕೆಟ್ ಕೊಡಿ, ಒಳ್ಳೆ ಆಡಳಿತ ಕೊಡಿ, ಕರಪ್ಷನ್ ಫ್ರೀ ಆಡಳಿತ ಕೊಡಿ ಅಂತ ನಾನು ಕೇಳ್ತೀನಿ. ನೀವು ಕೇಳಿ, ನಾನು ಕೇಳ್ತೀನಿ. ಧನ್ಯವಾದ. ಜೈ ಶ್ರೀರಾಮ್. ವಿಡಿಯೋನ ಶೇರ್ ಮಾಡಿಬಿಟ್ಟು ನೀವು ನಿಮ್ಮ ಪೊಲಿಟಿಕಲ್ ಪಾರ್ಟಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದನ್ನು ಕೇಳಿ. ಓಕೆನಾ? ಧನ್ಯವಾದ.